ಪ್ರಜಾ ಫ್ಯಾಮಿಲಿ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಮತ್ತೆ ಸಕ್ಕರಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನೀವು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದೀನಿ. ಹಂಗ ಕೇಕ್ ತಗೊಂಡ್ ಬೇಡಾನು ಇವತ್ತೇನ್ ಬ್ಲಾಗ್ ತಗೋಮ್ಮ. ಅದು ತಿನ್ನು, ಅದು ತಿನ್ನು. ಓ ಹೌದಾ, ಇಂಟ್ಯೂಷನ್ ಸಾರಿ ಗೈಸ್. ಇವತ್ತಿನ ಬ್ಲಾಗ್ ನಾನು ಬೇಕರಿಂದ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಬೇಕರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾಕೆ ಅಂತ ಅಂದ್ರೆ ಬೆಳಿಗ್ಗೆ ನನ್ನ ಪ್ರಾಪರ್ಟಿ ತುಂಬಾ ಬಿಸಿ ಆಗ್ಬಿಟ್ಟಿದ್ದೀನಿ ಗೈಸ್. ನಾನು ಬಿಸಿ ಆಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಮಾಡಿದೀನಿ, ಬಟ್ ಟೈಮ್ ಕೊಟ್ಟು ಫುಲ್ ಡೇ ಲಾಗ್ ಮಾಡಕ್ ಪ್ರಾಪರ್ಟಿ ವರ್ಕ್ ಇತ್ತು ಬ್ರೋ. ಮಾಡಕ್ ಆಯ್ತಿರ್ಲಿಲ್ಲ. ಸೊ ಆ ಕಾರಣದಿಂದ ಹಾಯ್ ಮಾಡ್ರಿ. ವೆಲ್ಕಮ್ ಜೋರ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಅದಕ್ಕೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಈಗ ಇವಾಗ್ಲೂ ನೋಡಿ ಅದೇ ಪ್ರೊಸೆಸ್ ಅಲ್ಲಿ ಇದ್ದೀನಿ. ಬಟ್ ಆದರೆ ನನ್ನ ಕೆಲಸ, ನಾನು ಆ ಕೆಲಸ ಹೆಂಗ್ ಇಂಪಾರ್ಟೆಂಟ್, ಈ ಕೆಲಸ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಕಾರಣದಿಂದ ನಾನು ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಗಾಡಿ ಅವಳು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ಲು. ಅಯ್ಯೋ ಓ ನೋಡಿ ಪಿರಮಿಸ್ ಇದು ಯಾರಿಗೆ ಗೊತ್ತು. ಹೊಸ ಟ್ರೈ ಮಾಡ್ತಿರೋದು. ಮಿಕ್ಕಿರ್ದಾಕ್ ಮಾಡೋದು ಇದು ಪಾಪ ಎಲ್ಲ ಬೇಡ ಒಂದೇ ಸಾಕು. ನಂಗೆ ಸ್ವಲ್ಪ ಟೇಸ್ಟ್ ಮಾಡೋಣ. ಇಲ್ಲಿ ಪರವಾಗಿಲ್ಲ. ನಾಟ್ ಗುಡ್ ಆರ್ ನಾಟ್ ಬ್ಯಾಡ್ ಗೈಸ್. ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆದ್ರೆ ಸಾಕು ನನಗೆ. ಅದಕ್ಕೇನೆ ಇವಾಗ ನಾನು ಸ್ಟಾರ್ಟ್ ಮಾಡಿ, ನಾನು ಒಂದು ವಾಟರ್ ಮೆಲನ್ ಹೇಳಿದ್ದೆ, ಮತ್ತೆ ಒಂದು ಎಗ್ ರೋಲ್ ಹೇಳಿದ್ದೆ, ಫಿಶು ಹೇಳಿಲ್ಲ, ಹಂಗೆ ಎತ್ಕೊತಾ ಇದ್ದೀನಿ ಬ್ರೋ. ಜಾಸ್ತಿ ಬಿಸಿ ಬೇಡ. ಈಗ ಬನ್ನಿ ಇಲ್ಲಿ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಏನ್ ಕೆಲಸ ಇದೆ ಅಲ್ಲಿ ಹೋಗುವ. ಒರೇ ಬಿಸ್ಕೆಟ್ ತಿನ್ನು. ಫುಲ್ ಮೆಂಟ್ ಆಗ್ಬಿಟ್ಟಿದೆ ಅಲ್ವಾ? ಏನಾಯ್ತು ಬಂದೇರು? ವಾಟರ್ ಮೆಲನ್ ಕುಡಿ ಹಂಗಾನೆ ಅಣ್ಣ. ಫ್ರೆಶ್ ತಾನೆ ಇದು? ಫ್ರೆಶ್ ತಾನೆ? ಮೊನ್ನೆಯಿಂದ ನೀವು ಇಲ್ಲಿ ಹೋಗ್ಬೇಕಿತ್ತು. ಅಯ್ಯೋ ಎಷ್ಟು ಪಾಪ ಕೇಕು ತಿನ್ನಕ್ರಲ್ಲ. ತಿರ್ಗು ಮುಖ ಆಯ್ತಾ? ಚಿಕ್ಕ ತಿನ್ನಕ್ ಬರಲ್ಲ. ಸ್ವಲ್ಪ ಟೆನ್ಷನ್ ಮಾಡಿಕೊ ನೀನು. ಹೇಳ್ತಿದ್ಯಾ? ನನಗೆ ನಂದಕ್ಕೂ ಕೈ ಆಗ್ತಿರಲ್ಲ ಗಾಯ್ಸಿ ಇವರು. ನಂದಕ್ಕೆ ಬಾಯ್ ಹಾಕಿದೆ. ಕಲ್ತ್ಬಿಟ್ಲು ಗೈಸ್ ಮಾತಾ. ಇವಾಗ ಸಕ್ಕದ ಕಲ್ತ್ಬಿಟ್ಲು ಮಾತಾ. ಏನ್ ಮಾಡ್ತೀರಾ? ಅದು ಹಂಗೆ ಮಾತು ಕಲಿಬೇಕು. ಹಿಂಗೆ ಹೊಟ್ಟೆ ತುಂಬಾ ತಿಂಡಿ ಜ್ಯೂಸ್ ಕುಡ್ದಿ ಹೋಗುವ. ಹೇಗಿದ್ದಮ್ಮ? ಇವಾಗ ಖುಷಿ ಆಗುವ. ಮುಂಚೆ ಗೈಸ್ ನಾನು ಅವಳಿಗೆ ಏನು ಕುಡಿಸ್ತಾ ಇರಲಿಲ್ಲ. ಇವಾಗ ಇತ್ತೀಚೆಗೆ ಅದು ಸೋಮವಾರ ಒಂದನೇ ತಾರೀಕಿಂದ ಕಟ್ಟು ಗೈಸ್. ನೀನು ನಿಮ್ಮ ಫೇಸ್ ನೋಡೋದು ನಿನ್ನ ವೈಟ್ ಚೆಕ್ ಆಗ್ತಿದೆ. ಅನ್ಹೆಲ್ತಿ ಫುಡ್ ತಿಂಡಿ ಮನೆಗೆ ಸಿಗೋಡು. ನಂದು ಗಾಡಿ ನೋಡಿ ಇಲ್ಲಿ. ಅಯ್ಯೋ ಚಾರ್ಜರ್ ಫುಲ್ಲು ಖಾಲಿ. ಬ್ಯಾಟ್ರಿ ಗಾಡಿ ಸಕ್ಕ ಪ್ರಾಬ್ಲಮ್ ಅನ್ಕೊಳ್ರಿ ಗೈಸ್. ನಾವು ಚಾರ್ಜರ್ ಕರೆಕ್ಟಾಗಿ ಆಗ್ತಿಲ್ವೋ, ಚಾರ್ಜರ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ನೋಡಿ. ಚಾರ್ಜ್ ಹಾಕ್ತಿದೀವಿ ಸ್ವಲ್ಪ, ಅಂದ್ರೆ ಸ್ವಲ್ಪ ಜಾಸ್ತಿ ಓಡೋದನ್ನ ತಗೊಂಡಿಲ್ಲ. 60-70 ಕಿಲೋಮೀಟರ್ ಓಡೋದ್ ತಗೊಂಡಿವ ಅಷ್ಟೇ. ನೋಡಿ ಆ ಥರ ತಗೋಬೇಕಾಯ್ತು, ಬಟ್ ಬೇಡ ಗೈಸ್. ಆ ತರ 100 ಓಡುತ್ತೆ ಅಷ್ಟೇ. ಏನು ಅಂತ 40 ಕಿಲೋಮೀಟರ್ ಜಾಸ್ತಿ ಓಡುತ್ತೆ. ಅಯ್ಯೋ ಮನೆಗೆ ಹತ್ತು ಬಿಡ್ತು ಗಾಯ್ಸ್. ಬ್ಯಾಟ್ರಿ ಫುಲ್ ಪಿಕಪ್ ಎಳ್ಕತ್ತಿರೋದಲ್ವಾ ಮನೆಗೆ ಸಿಗೋದು. ಈಗ ನಾನು ಮನೆಗೆ ಬಂದಿ ನೋಡಿ. ಇಲ್ಲಿ ನಾನು ಫೇಸ್ ರೂಟೀನ್ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆ ಕಡೆ ಈ ಕಡೆ ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ. ಸೊ ಅದಕ್ಕೆ ಡಿಸ್ಟರ್ಬೆನ್ಸ್ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೇಳಿಸಲ್ಲ ಅಂತ ರೆಡ್ಯೂಸ್ ಆನ್ ಮಾಡಿದ್ದೀನಿ. ಈಗ ನೋಡಿ ಫೇಸ್ಗೆ ದಿನ ಆಗ್ತಾ ಇದೆ ಪಾಪಮ್ಮ ನಂದು ಗೈಸ್. ನನ್ನ ಫೇಸ್ ಫೇರಿನ ಹಾಕ್ಬಿಟ್ಟು ಸ್ವಲ್ಪ ದಿನ ಬರ್ನ್ ಆಗ್ಬಿಟ್ಟಿರಲ್ಲ ಪಾಪಮ್ಮ. ಅದಕ್ಕೆ ಈಗ ರೆಡಿ ಮಾಡ್ತಿದ್ದಾಳೆ, ಪರವಾಗಿಲ್ಲ. ಸಮಾಧಾನ ಆಗ್ಬಿಡ್ತು ಗೈಸ್. ನನ್ನ ಫೇಸೇ ಹಾಳಾಗ್ಬಿಡ್ತು ಅನ್ಕೊಬಿಟ್ಟೆ ನಾನು ಫುಲ್ ಹೊತ್ತು. ಅಲ್ಲಿ ಸೆಲೂನರು ಹಂಗೆ ಹೇಳ್ತವ್ರೆ, ಫ್ರೆಂಡ್ಸು ಹಂಗೆ ಹೇಳ್ತವ್ರೆ, ಎಲ್ಲ ಹಂಗೆ ಹೇಳ್ತಾರೆ. ನಿನ್ನ ಫೇಸ್ ಏನಾಯ್ತು ಅಂತ ಗೈಸ್. ಪಾಪಮ್ಮ ಅದು ಬೇಕು ಅಂತ ನಾನು ಎಕ್ಸ್ಪ್ರೆಷನ್ ಇಲ್ಲೇ ಕೊಡ್ತೀನಿ ನೋಡಿ ನಿಮಗೆ. ಅದು ಪಾಪಮ್ಮ ನನ್ನ ಫೇಸ್ನ ಹತ್ರ ಹಾಳು ಮಾಡಬೇಕು ಅಂತ ಬೇಕು ಅಂತ ಮಾಡಲಿಲ್ಲ ಅಲ್ಲ ಪಾಪಮ್ಮ. ಏನೋ ಸ್ವಲ್ಪ ಗ್ಲೋ ಆಗ್ಲಿ ಅಂತ ಮಾಡಕ್ ಹೋದ್ಲು. ನನ್ನ ಫೇಸ್ ಹಂಗಾಯ್ತು. ಸೊ ಎಷ್ಟು ಜನ ಕೇಳ್ತೀವಿ, ಎಲ್ಲರೂ ಫೇಶಿಯಲ್ ಹಾಕ್ಬೇಕಾದ್ರೆ ಬ್ಲೀಚ್ ಹಾಕಿದ್ರೇನೆ ವೈಟ್ ಆಗುತ್ತೆ. ನನಗೆ ಹೇರ್ಸ್ ಎಲ್ಲ ಹಾಕಿದ್ರೆ ವೈಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.
ಅದಕ್ಕೆ ಗೈಸ್ ಅದನ್ನ ಹಾಕ್ಬಿಟ್ಲು. ಸೊ ಅದು ಪ್ರಾಬ್ಲಮ್ ಆಯ್ತು. ಸೊ ಎಲ್ಲ ಕೇಳ್ತಿದ್ರು ಏನಕ್ಕೆ ಹಿಂಗೆ ಮಾಡ್ಕೊಂಡೆ, ಏನಾಯ್ತು ಅಂತ. ಸೊ ಅದಕ್ಕೆ ಅದು ಎಕ್ಸ್ಪ್ರೆಷನ್ ವಿಡಿಯೋ ಕೊಡಬೇಕು ಅಂತಲೇ ಈ ಬ್ಲಾಗ್ನ ಮಾಡ್ತಾ ಇರೋದು. ನನ್ನ ಫೇಸ್ಗೆ ಏನಾಯಿತು ಸ್ವಲ್ಪ ಎಲ್ಲ ಫುಲ್ ಸ್ವಲ್ಪ ಏನಕ್ಕೆ ಸ್ವಲ್ಪ ಸುಟ್ಟಂಗಾಯಿತು, ಮತ್ತು ಫೇಸ್ ಎಲ್ಲ ಯಾಕೆ ನನ್ನ ಹೇರ್ಸ್ ಎಲ್ಲ ಯಾಕೆ ಬ್ರೌನ್ ಆಯಿತು ಅಂತ ಅಂದರೆ ಪಾಪಮ್ಮ ಒಂದು ಬ್ಲೀಚಿಂಗ್ದು ಅಂತ ಒಂದು ಇತ್ತು ಅಂದಿದ್ಲು. ನೀವು ಅದನ್ನು ಯಾರು ಯೂಸ್ ಮಾಡಬೇಡಿ, ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಆ ಬ್ಲೀಚ್ ಆಕ್ಟಿವೇಟರ್ನ ಯಾರು, ನಾನು ಸ್ಮಾರ್ಟ್ ಬಜಾರ್ ತಗೊಂಡಿತ್ತು, ಆ ಬ್ಲೀಚ್ ಆಕ್ಟಿವೇಟರ್ನ ಯಾರು ದಯವಿಟ್ಟು ತಗೋಬೇಡಿ. ಸೊ ಅದನ್ನ ತಗೊಂಡು ಹಾಕಂದ್ರೆ ಫೇಸ್ಗೆ ಏನಾಗುತ್ತೆ ಅಂತಂದರೆ ನಮ್ಮ ಹೇರ್ಸ್ಗಳಾಗಲಿ ಮತ್ತೊಂದಾಗಲಿ ಎಲ್ಲ ಫುಲ್ ರೆಡ್ಡಿಶ್ ಆಗ್ಬಿಡ್ತು ಗೈಸ್. ನನಗಂತೂ ಸಖತ್ ಬೇಜಾರಾಗ್ಬಿಡ್ತು ಅವತ್ತು ನನಗಂತೂ. ಅದು ನೈಟ್ ಚೆನ್ನಾಗಿ ಗ್ಲೋ ಆಯಿತು, ಮಾನೆ ಬೆಳಗ್ಗೆ ನೋಡ್ತಾ ಇದ್ದೀನಿ ಫುಲ್ ಫೇಸ್ ಎಲ್ಲ ಬರ್ನ್ ಆಗೋ ಥರ ಕಾಣ್ತಾ ಇದೆ. ನನಗಂತೂ ತಲೆ ಕೆಟ್ಟೋಗ್ಬಿಡ್ತು ಗೈಸ್. ಸೊ ಆ ಬ್ಲೀಚ್ ಆಗಿರೋದ್ರಿಂದ ನನ್ನ ಫೇಸ್ ಆಗಲಿ ಮತ್ತು ನಂದು ಏರ್ಸ್ ಆಗಲಿ ಬ್ರೌನ್ ಆಯಿತು. ಸೊ ಆ ಕಾರಣದಿಂದ ಮಾತ್ರ ಹಂಗೆ ಕಾಣ್ತಿದೆ. ಸೊ ಇವಾಗೆಲ್ಲ ರಿಕವರ್ ಆಗ್ತಿದೆ. ಒಂದು ತಿಂಗಳು ಏನೂ ಆಗ್ತಿಲ್ಲ, ಕ್ರೀಮಿಗೆ ಫೇಶಿಯಲ್ ಏನು ಟ್ಯಾನ್ ಏನೂ ರಿಮೂವ್ ಮಾಡಿಲ್ಲ. ಸೊ ಪಾಪ ಅದಕ್ಕೆ ಹೋಮ್ ಮೇಡ್ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದ್ದಾಳೆ. ಸೊ ನೀವು ಯಾರು ಅದನ್ನು ಬ್ಲೀಚಿಂಗ್ನ ಯಾರು ಯೂಸ್ ಮಾಡಬೇಡಿ ದಯವಿಟ್ಟು, ಅಷ್ಟೇ ಕೇಳ್ಕೊತೀನಿ. ನಿಲ್ಸ್ಕೊ. ನೆಕ್ಸ್ಟ್ ಏನೇ ಪಾಪ ನಿನ್ನ ಪ್ರಕಾರ ಏನು ಹೇಳ್ತೀಯಾ? ಅಲ್ಲಿ ಹೇಳು ಬ್ಲಾಗಲ್ಲಿ ಏನಂತ. ಯೂಸ್ ಮಾಡಬೇಡಿ ಮತ್ತೆ ನೀನು ಯೂಸ್ ಮಾಡೋದಲ್ಲ. ಇಲ್ಲಿ ಗೈಸ್ ಗೊತ್ತಿಲ್ಲದೆ ಮಾಡಿದ್ದು ಅದನ್ನ ನಡೆಯುತ್ತೆ. ಗೈಸ್ ನೋಡಿ ಗೈಸ್, ಇಲ್ಲಿ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಧನುಷ್ ಬ್ರೋ ಬಂದಿಲ್ಲ. ಮಾಡಿ ಬ್ರೋ ಏನು ಹ್ಯಾಂಡ್ಸಮ್ ಆಗಿದೆ ನೋಡಿ ಗೈಸ್. ಇಲ್ಲೆಲ್ಲ ಫುಲ್ಲು ಚಂದ್ರ ಫಂಡ್ ಬಂದ್ರೆ ಹ್ಯಾಂಡ್ಸಮ್ ಆಗ್ಬಿಡೋದ ಗೈಸ್. ಈಗ ನಾನು ಅದೇ ವಾಲಿಬಾಲ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಪ್ರಾಕ್ಟೀಸ್ ಏನಿಲ್ಲ, ಇನ್ನೊಂದು ವಾರ ಆಡ್ತೀನಿ ಅಷ್ಟೇ ಗೈಸ್ ನಾನು ವಾಲಿಬಾಲ್. ಆಮೇಲೆ ಮಾತಾಡಕ್ಕೆ ಹೋಗಲ್ಲ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬ್ರೋ ನೀವು ಮತ್ತೆ ಹೋದೆ ಊರಿಗೆ, ಬೆಂಗಳೂರಿಗೆ? ನಾಳೆ ನೋಡಿ ಬಿಸಿ ಪರ್ಸನ್ ಗೈಸ್ ಅವರೆಲ್ಲ. ನಾಳೆ ಇರಿ, ಇದೇ ಮಾತು ರೂಮ್ ಹೇಳಿದೀನಿ. ಹಾ ಗೈಸ್, ಈಗಲ್ಲ ನಾನು ನಂದು ಇನ್ನೊಂದು ಮನೆ ಇತ್ತಲ್ಲ ಅಲ್ಲ ಸ್ಟೇ ಮಾಡಿಸ್ಕೋಬೇಕು. ಇಲ್ಲಿ ನೋಡಿದ್ರಲ್ಲ ಈ ಮನೆಯಲ್ಲಿ ಸ್ಟೇ ಮಾಡಿಸ್ಲಿಕ್ಕಾಗಲ್ಲ. ಸೊ ಅದೇ ಪ್ರಾಬ್ಲಮ್ ಇದೆ. ಎಲ್ಲದಕ್ಕೂ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಮಾಡುವ. ಬನ್ನಿ ಇವಾಗ ನಾನು ಗ್ರೌಂಡ್ ಹತ್ರ ಬಿಡಿಸ್ಕೊತೀನಿ ಸ್ವಲ್ಪ ಮಾತಾಡಿ. ಅವನು ಎಮರ್ಜೆನ್ಸಿ ಇದೆಯಾ ಪಟ್ಟಣ ಕೊಡ್ತಾರೆ. ನಾನು ಹೋಗ್ಬೇಕಾಯ್ತು ಮೈಸೂರಿಗೆ. ಸೊ ಪಾಪಮ್ಮ ಒಪ್ತಾ ಇಲ್ಲ, ಯಾಕಂದರೆ ನಾನು ಪ್ರಾಪರ್ಟಿ ವರ್ಕೊಂಡು ಬೆಳಗ್ಗೆ ಹೇಳಿದ್ನು ನಿಮಗೆ. ಸೊ ಅದಕ್ಕೆ ಅವಳು ಒಪ್ತಾ ಇಲ್ಲ. ಅದಕ್ಕೋಸ್ಕರನೇ ಈಗ ವೆಯ್ಟ್ ಮಾಡಿ ಟ್ರೈ ಮಾಡ್ತೀನಿ ಗೈಸ್. ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ. ಅವಳೇನಾರ ಇವ್ರ ಮುಂದೆ ಹೋಗ್ಬಾ ಅಂದರೆ ಮುಗೀತು, ಡನ್ ಅನ್ನೋದೇ. ಚಡ್ಡಿಲೇ ಬರ್ತೀನಿ ನಾನು. ಪ್ರಾಕ್ಟೀಸ್ಗೆ ಚಡ್ಡಿ ಹಾಕೊಂಡಿದ್ದೆ, ಇದರಲ್ಲೇ ಬರ್ತೀನಿ. ಬಟ್ ಅವಳು ಫಿಕ್ಸ್ ಆಗೋಳು ಬೇಡ ಅಂತ. ಮತ್ತೆ ಕೇಳಿದ್ರು ಜಗಳ ಆಗುತ್ತೆ, ಅವ್ರ ಮುಂದೆ ಕೇಳ್ತೀಯ ಅಂತ. ಏನು ಗೊತ್ತಾ ಗೈಸ್, ಅವಳಿಗೆ ಅವಳು ಹೇಳಿದ್ನ ಮಾಡಬಾರ್ದು ನಾನು. ಅಲೋ ಬ್ರೋ, ಅದು ನಿಜಾನೇ. ಬಟ್ ಏನು ಮಾಡ್ತೀರಾ, ಅವಳು ಹೇಳಿ ಮಾಡಂಗಿಲ್ಲ ನಾನೀಗ. ಅಂದರೆ ನನ್ನ ಮಾತು ಅವಳು ಕೇಳ್ತಾ, ಅವಳು ಮಾತು ನಾನು ಕೇಳಬೇಕಲ್ವಾ ಗೈಸ್, ಅದಕ್ಕೇ. ಸೊ ಬನ್ನಿ ಇವಾಗ ನಮ್ಮ ಬ್ರೋನ ಸ್ವಲ್ಪ ಮಾತಾಡ್ಬಿಟ್ಟು ಕಲ್ಸ್ಕೊಂಡು ಮತ್ತೆ ಸಿಗ್ತೀರಿ. 8 ಗಂಟೆ ಬರ್ತೀರಲ್ವಾ? 8 ಗಂಟೆಗೆ ಬಂದಾಗ ನಿಮಗೆ ಸಿಗ್ತೀರಿ. ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಎಂಡ್ ಮಾಡ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ ಗೈಸ್. ಮತ್ತೆ ಇವತ್ತೊಂದು ಫಂಕ್ಷನ್ ಇತ್ತು ನಮ್ಮ ಕಸಿನ್ಸ್ ಮನೆಯಲ್ಲಿ. ಸೊ ಅದು ಸತ್ಯನಾರಾಯಣ ಪೂಜೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಪಾಪು ರೆಡಿ ಆಗಿದೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಇನ್ನೊಂದೇನು ಅಂತ ಅಂದರೆ ನನ್ನ ಫೇಸ್ ಯಾಕೆ ಹಂಗಾಯಿತು ಅಂತ ಬರ್ನದ ಥರ ಆಗಿತ್ತು ಅಂತಂದರೆ ಪಾಪಮ್ಮ ಹೇಳಿದ್ದೀನಲ್ಲ ನಿಮಗೆ, ಅದು ಹಂಗಾಗಿತ್ತು. ಸೊ ನೀವು ಯಾರು ಆ ಥರ ಯೂಸ್ ಮಾಡಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಏನಕ್ಕೆ ಹಂಗಾಯಿತು ಏನು ಪ್ರತಿಯೊಂದನ್ನು ಕೂಡ ಪಾಪಮ್ಮ ನಿಮಗೆ ತಿಳಿಸ್ಕೊಡ್ತಿದ್ದಾಳೆ. ಆ ವ್ಲಾಗ್ನ ಫುಲ್ ನೋಡಿ. ಅಲ್ಲ ಪಾಪಮ್ಮ, ನಾಳೆ ನಾವಲ್ಲಿ ತಿಳಿಸ್ಕೊಡ್ತಾಳೆ, ನೀವು ಮಿಸ್ ಮಾಡೋಂಗೆ ನೋಡಿ. ಓಕೆ ಗೈಸ್, ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋ. ನಂಗೆ ಟೈರ್ಡ್ ಸಕ್ಕದಾಗ್ಬಿಟ್ಟಿದೆ, ನಾನು ಏನೂ ತಿಂದಿಲ್ಲ, ವಾಲಿಬಾಲ್ ಆಡ್ಕೊಂಡು ಈಗ ಬಂದಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ ಈಗ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡೋ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಲವ್ ಯು, ಚಿಲ್ಡ್ರನ್, ಸಿಕ್ ಕೇರ್, ಬಾಯ್. ಓ